ಅಲ್ ನೋಡು, ಆ ಪ್ಯೂನ್ ಇದಾನಲ್ಲ ಎಲ್ರಿಗೂ ಲೆಮನ್ ಜ್ಯೂಸ್ ಕೊಡ್ತಿದ್ದಾನೆ. ಈ ಪುಡಿನ ಆ ಜ್ಯೂಸಿಗೆ ಹಾಕಿ ಹೇಗಾದ್ರೂ ಮಾಡಿ ರಾಕಿ ಕುಡ್ಸಿದ್ವಿ ಅಂತ ಇಟ್ಕೋ, ಅವನ್ ಸ್ಪೀಚ್ ಸ್ಪರ್ಧೆಯಲ್ಲಿ ಬಾಯೇ ತೆಗಿಯಲ್ಲ. ಒಳ್ಳೆ ಐಡಿಯಾ ಮಾಡಿದ್ಯೆ, ನಿನಗೂ ತಲೆ ಇದೆ ಕಣೆ. ರಾಕಿಗೇನೋ ಬಾಯಿ ಮುಚ್ಚಿಸ್ತೀಯ ಸರಿ, ನಮ್ ಕಿಟ್ಟು ಬಾಯ್ ಬಿಟ್ಟು ಸ್ಪೀಚ್ ಕೊಡ್ಬೇಕಲ್ಲ. ಕೊಡ್ತೀನಿ ಅಜ್ಜಿ. ನೋಟ್ಬುಕ್ ಅಲ್ಲಿ ಸ್ಪೀಚ್ ಬರ್ಕೊಂಡು ಇಡೀ ರಾತ್ರಿ ಬಹೆಟ್ ಮಾಡಿದೀನಿ. ಶುರು ಮಾಡಿದ್ರೆ ಕೊನೆ ತನಕ ಬಾ ಆಗೋದೇ ಇಲ್ಲ. ತಾಯಿ ಮಗ ನನಗ್ ಗೊತ್ತಿಲ್ದಂಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿದ್ದೀರಾ. ಕೇಳಿಲಿ ಅತ್ತೆ, ಈ ಪುಡಿನ ನೀನೇ ಆ ನಿಂಬೆ ಜ್ಯೂಸಲ್ಲಿ ಬೆರ್ಸು. ನಾನಾ? ನೀನೇ ಬೆರ್ಸ್ಬೇಕು. ನಾನು ಕಿಟ್ಟು ವಸು ಹತ್ರ ಹೋಗಿ ಮಾತಾಡ್ತಾ ಇರ್ತೀವಿ. ನೀನ ಪ್ಯೂನ್ ಮ್ಯಾನೇಜ್ ಮಾಡಿ ಇದನ್ ನಿಂಬೆ ಜ್ಯೂಸಲ್ಲಿ ಹೆಂಗಾದ್ರೂ ಮಾಡಿ ಬೆರೆಸ್ಬಿಡು. ನೀನೇ ಬೆರೆಸ್ಬೋದಿತ್ತಲ್ಲೇನೆ. ನಾನು ವಸು ಅದ್ಕೆ ಜೊತೆ ಪುಳಿಯೋಗರೆ ಕಲಿಸ್ತಿರ್ತೀನಿ, ನೀನು ಈ ಪುಡಿ ಕಲ್ಸು. ಏಯ್ ನಡಿಯೋ. ಏನಾಯ್ತು ಹಾರಿಕಾ? ಅಭಿ ಆಫೀಸಲ್ಲಿ ಬಾಂಬ್ ಇಟ್ಟ್ಯಾ? ಇಟ್ಟಿದ್ದೀನಿ ಮೇಡಮ್. ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. 5 ಮಿನಿಟ್ಸ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ವೆರಿ ಗುಡ್. ನೀನ್ ಸ್ವಲ್ಪ ದೂರದಲ್ಲಿರು. ಬಾಂಬ್ ಸಿಡಿತಿದ್ದಂಗೆ ನನಗೆ ಫೋನ್ ಮಾಡು. ಸರಿ ಮ್ಯಾಮ್. ಆಲ್ರೆಡಿ ಮೀಡಿಯಾದವ್ರಿಗೂ ಮೆಸೇಜ್ ಹಾಕಿದ್ದೀನಿ. ಬಾಂಬ್ ಸಿಡಿದಿದ ತಕ್ಷಣ ಅವ್ರು ಬಂದು ಲೈವ್ ಕವರೇಜ್ ಮಾಡ್ತಾರೆ. ಸಂಸ್ಕೃತಿ ಇವೆಂಟ್ಸ್ ನೆಲಸಮ ಆಗುತ್ತೆ. ಓಕೆ, ಐ ಆಮ್ ವೇಟಿಂಗ್. ಸಂಸ್ಕೃತಿ ಈವೆಂಟ್ಸ್ ನೆಲಸಮ ಆಗೋದು ಮಾತ್ರ ಅಲ್ಲ, ಆ ಬಿಲ್ಡಿಂಗ್ ಅಲ್ಲಿರೋ ಅಭಿ ಜೊತೆ ಎಲ್ರೂ ಜೀವನೂ ಹೋಗುತ್ತೆ. ಅಣ್ಣ, ಆ ಲಿಸ್ಟ್ ಕೊಡಲಿ. ವಸು ವಿಧವೆ ಆಗ್ತಾಳೆ. ಯಾವ ದಿಕ್ಕೂ ಇಲ್ಲದೆ ಖಂಡಿತವಾಗ್ಲೂ ರಾಕಿನ ನನಗೆ ವಹಿಸ್ತಾಳೆ. ಜಸ್ಟ್ 2 ಮಿನಿಟ್ಸ್. ಇನ್ನು 2 ಮಿನಿಟ್ಸ್ ಇದೆ. ಓನ್ಲಿ 1 ಮಿನಿಟ್. ಆಮೇಲೆ ಆ ಆಫೀಸ್ನ ದೇವರು ಕಾಪಾಡಕ್ಕಾಗಲ್ಲ. ಈ ಟೈಮಲ್ಲಿ ಪವರ್ ಯಾಕೆ ಹೋಯ್ತು? ಅಣ್ಣ, ನೀನು ಹೋಗಿ ಮೇನ್ ಬೋರ್ಡ್ನ ಚೆಕ್ ಮಾಡು. ಓಕೆ ಬಿ. ಈ ಸೌಂಡ್ ಎಲ್ಲಿಂದ ಬರ್ತಾ ಇದೆ? ಮೇನ್ ಬೋರ್ಡ್ ಅಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಅಭಿ, ಮೇನ್ ಬೋರ್ಡ್ ಅಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ.